ಈ ಕೆಳಗಿನ ಪದಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ? ಆಪ್ಷನ್ ಎ ಕೂರ್ ಸಹಜ ಧಾತು ಕರೆಕ್ಟ್ ಐತಿ. ಆಪ್ಷನ್ ಬಿ ಹಸಿಯಡು ಪ್ರಕೃತಿ ಸ್ಥಿತಿ ಅಲ್ಲ. ಮಗು ಪುಲ್ಲಿಂಗ ಅಲ್ಲ. ನೋಡಲ್ ನಿಷೇಧಾರ್ಥಕ ಕ್ರಿಯಾಪದ ಕರೆಕ್ಟ್ ಐತಿ. ಕರೆಕ್ಟ್ ಇರೋದು ಆಪ್ಷನ್ ಎ ಮತ್ತು ಡಿ. ಸರಿಯಾದ ಉತ್ತರ 1. ಆಪ್ಷನ್ ಎ ಮತ್ತು ಡಿ. ತಾನು ಕೊಡಗ ಪರರನ್ನು ಅಣಕಿಸಿತು. ತಾನು ಆತ್ಮಾರ್ಥಕ ಸರ್ವನಾಮ. ಆಪ್ಷನ್ ಬಿ ಕರೆಕ್ಟ್. ಈ ಕೆಳಗಿನ ಜೋಡಿಗಳಲ್ಲಿ ಯಾವುವು ತಪ್ಪಾಗಿವೆ? ಉತ್ತಮ ಮಾಡುವೆನ್ ಕರೆಕ್ಟ್ ಐತಿ. ಆಪ್ಷನ್ ಬಿ ಮಧ್ಯಮ ಮಾಡುವೈ ಕರೆಕ್ಟ್ ಐತಿ. ಆಪ್ಷನ್ ಸಿ ಪ್ರಥಮ ಅವನು ಕರೆಕ್ಟ್ ಐತಿ. ಆಪ್ಷನ್ ಡಿ ಆತ್ಮಾರ್ಥಕ ನೀನು. ಆತ್ಮಾರ್ಥಕ ಅಂದ್ರ ತಾನು. ಆಪ್ಷನ್ ಡಿ ಮಾತ್ರ ತಪ್ಪೈತಿ. ಈ ಕೆಳಗಿನ ಗುಂಪಿಗಳಲ್ಲಿ ಸೇರದ ಪದವನ್ನು ಗುರುತಿಸಿ. ಮೂಡಲ, ಅದು, ಎಲ್ಲ, ಏನು. ಇವು ಕ್ವಶನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಅದು, ಏನು, ಎಲ್ಲ. ಮೂಡನ ಏನೈತಿ? ದಿಕ್ಕು. ಈ ಕೆಳಗಿನ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆಗಳು ತಪ್ಪಾಗಿದೆ? ಒಂದೇ ಒಂದು ಹೇಳಿಕೆ ತಪ್ಪಾಗಿರೋದು. ಅದು ಯಾವ್ದಾದ್ರು ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆ ನೀಡುತ್ತದೆ. ತಾನ ಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಆಪ್ಷನ್ 3 ಕರೆಕ್ಟ್. ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಪದ ಮಧ್ಯ ಸಂಧಿ. ಈ ಮುಂದಿನ ಸಂಧಿಗಳು ಮತ್ತು ಉದಾಹರಣೆಗಳು ಯಾವ ಜೋಡಿಗಳು ಸರಿಯಾಗಿವೆ? ಲೋಪ ಸಂಧಿ ಮೂಡಿದ ಒಲುಮೆ ಕರೆಕ್ಟ್ ಇದೆ. ಸವರ್ಣ ದೀರ್ಘ ಸಂಧಿ ನರೇಂದ್ರ. ನರ ಪ್ಲಸ್ ಇಂದ್ರ ನರೇಂದ್ರ. ಗುಣಸಂಧಿ ಮಹೇಶ್ವರ ವೃದ್ಧಿ ಸಂಧಿ. ಬೃಹಚ್ಛತ್ರ ಚತುರ ಸಂಧಿ ಕರೆಕ್ಟ್ ಆಯ್ತಾ? ಎ ಮತ್ತು ಡಿ. ಆಪ್ಷನ್ 2 ಕರೆಕ್ಟ್. ತಟ್ವಿಕ ಸಂಧಿ ಪದವನ್ನು ಬಿಡಿಸಿ ಬರೆಯುವ ಕ್ರಮ ಇದು. ತಟ್ ಪ್ಲಸ್ ಟೀಕಾ, ತಟ್ಟು ಪ್ಲಸ್ ಟೀಕಾ, ತತ್ ಪ್ಲಸ್ ಟೀಕಾ. ಆಪ್ಷನ್ 3 ಕರೆಕ್ಟ್. ಈ ಪ್ಲಸ್ ಉದಕ ಕೂಡಿಸಿ ಬರೆದಾಗ ಕೆಳಕಂಡ ಯಾವ ಸಂಧಿ ಆಗುವುದು? ಆಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ, ಸಂಧಿ ಕಾರ್ಯ ನಡೆದಿಲ್ಲ. ಆಗಮ ಸಂಧಿ ಆಗುತ್ತೆ. ಯಕಾರಾಗಮ ಸಂಧಿ ಆದ್ರೂ ಆಗ್ಬೋದು, ವಕಾರಾಗಮ ಸಂಧಿ ಆದ್ರೂ ಆಗ್ಬಹುದು. ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆ ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ? ಆಪ್ಷನ್ 2 ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುತ್ತೆ. ಈ ಕೆಳಗೆ ನೀಡಿದ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳ ಸರಿಯಾಗಿ ಹೊಂದಾಣಿಕೆಯಾದ ವಿಭಕ್ತಿ. ಊರುಗಳಲ್ಲಿ ಸಪ್ತಮಿ ಅಲ್ಲಿ ದ್ವಿತೀಯ ಅಲ್ಲ. ಪುಸ್ತಕವನ್ನು ತೃತೀಯ ವಿಭಕ್ತಿ ಅಲ್ಲ, ದ್ವಿತೀಯ ವಿಭಕ್ತಿ. ದೆಸೆಯಿಂದ ಪಂಚಮಿ ವಿಭಕ್ತಿ. ಸರಿಯಾದ ಉತ್ತರ ಆಪ್ಷನ್ 3. ದ್ವಿತೀಯ ವಿಭಕ್ತಿಯ ಕಾರಕವನ್ನು ಹೆಸರಿಸಿ. ಕರ್ತಾರ್ಥ ಪ್ರಥಮ, ಕರ್ಮಾರ್ಥ ದ್ವಿತೀಯ. ಈ ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿ ಎಂಬ ಅರ್ಥ ಸಾದೃಶ್ಯ ಬರುವ ನುಡಿಗಟ್ಟು ಯಾವುದು? ಗಾಳಿ ಸಮಾಚಾರ. ಗುಡಾರ ಎತ್ತು ಎಂಬ ನುಡಿಗಟ್ಟಿನ ಅರ್ಥವನ್ನು ಈ ಕೆಳಗಿನ ಯಾವ ಪದವು ಸಮರ್ಥಿಸುತ್ತದೆ? ಚಲನೆ ಇಲ್ಲದ, ನಿಂತು ಬಿಡು, ತಟಸ್ಥವಾಗು, ಹೊರಡು. ಗುಡಾರ ಎತ್ತಂದ್ರೆ ಹೊರಡು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಈ ಕೀರ್ತನೆಯನ್ನು ರಚಿಸಿದವರು ಯಾರು? ಪುರಂದರದಾಸರು, ಜಗನ್ನಾಥದಾಸರು, ಕನಕದಾಸರು, ವಿಜಯದಾಸರು. ಸರಿಯಾದ ಉತ್ತರ ಕನಕದಾಸರು. ನಾಗರ ಹಾವೆ ಹಾವೋಳು ಹೂವೆ ಈ ಮಕ್ಕಳ ಕವಿತೆಯನ್ನು ರಚಿಸಿದವರು? ಜಿ.ಪಿ. ರಾಜರತ್ನಂ, ನಾ. ಕಸ್ತೂರಿ, ಪಂಜೆ ಮಂಗೇಶರಾಯ್, ಸಿದ್ದಯ್ಯ ಪುರಾಣಿಕ. ಪಂಜೆ ಮಂಗೇಶರಾಯ್. ಕವಿತೆ ಮತ್ತು ಕವಿತ್ರಿಯ ಜೋಡಿಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ? ನಾವು ಹುಡುಗಿಯರೇ ಹೀಗೆ ಪ್ರತಿಭಾ ನಂದಕುಮಾರ್. ಅಮ್ಮನಗುಡ್ಡ ಸರ್ವಮಂಗಳ. ಅಮೃತಮತಿಯ ಸ್ವಗತ ವೈದೇಹಿ. ಶಿವನ ಮೀಸುವ ಹಾಡು ಎಚ್.ಎಲ್. ಪುಷ್ಪ. ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಬಿ. ನಾವು ಹುಡುಗಿಯರೇ ಹೀಗೆ, ಅಮ್ಮನಗುಡ್ಡ ಕರೆಕ್ಟ್ ಅದು. ಇಲ್ಲಿ ನೀಡಿರುವ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಮೆಲ್ಲ ಮೆಲ್ಲನೆ, ಸರಸರ, ನಟ್ಟ ನಡುವೆ, ಹೊಚ್ಚ ಹೊಸದು. ಮೆಲ್ಲ ಮೆಲ್ಲನೆ ದಿರುಕ್ತಿ, ನಟ್ಟ ನಡುವೆ ದಿರುಕ್ತಿ, ಹೊಚ್ಚ ಹೊಸದು ದಿರುಕ್ತಿ, ಸರಸರ ಅನುಕರಣ ಅವ್ಯಯ. ಹೊಂದಿಸಿ ಬರೆಯಿರಿ. ಎಲ್ಲ ಗೂಡಿಸಿ ಸಾರಿಸಿ ಬಿಟ್ಟರು. ಕೈ ಹಿಡಿದು ಖರ್ಚು ಮಾಡು.
ಆಪ್ಷನ್ 1 ಎಲ್ಲ ಗೂಡ್ಸಿ ಸಾಯಿಸ್ಬಿಟ್ರು ಅಂದ್ರೆ ಇದ್ದದ್ದೆಲ್ಲ ಕದ್ದು ಹೋಗ್ಬಿಟ್ರು ಅಂತ ಅರ್ಥ. ಗಾದೆ ಮಾತನ್ನು ಪೂರ್ಣಗೊಳಿಸಿ. ಬಿರುಗಾಳಿಯ ಮಳೆಯಲ್ಲಿ ಓಡಿದನಂತೆ, ಬರಿ ಮೈಯಲ್ಲಿ, ಬರಿ ಕಾಲಿನಲ್ಲಿ, ಒಂಟಿ ಕಾಲಿನಲ್ಲಿ, ನಿಂತ ನುಡಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. 22 ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಎನ್ನುವಲ್ಲಿ ಉಪಮಾಲಂಕಾರ ಹೋಲಿಕೆಗಳಲ್ಲಿ ಒಂದು. ಉಪಮಾಲಂಕಾರ ಅಂದ್ರೆ ಉಪಮಾವಾಚಕ ಯಾವಾಗಲೂ ಅಂತ ಇರುತ್ತೆ. ಆಪ್ಷನ್ ಸಿ 4 ಇರೋದು ಇದೊಂದು. ಆಪ್ಷನ್ 2 ಉಪಮಾವಾಚಕ ಅಂತೆ, ಉಪಮಾನ ಚಂದ್ರ, ಉಪಮೇಯ ಮಗುವಿನ ಮುಖ, ಸಮಾನ ಧರ್ಮ ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವ ಮನೋಹರ ಅಂತ. ಜನ ಶಬ್ದವು ನಪುಂಸಕ ಲಿಂಗವಾದರೂ ದುರ್ಜನ, ಸಜ್ಜನ, ಕುಜನ, ಸುಜನ ಎಂಬ ಶಬ್ದಗಳು ಮಾತ್ರ ಈ ಲಿಂಗಕ್ಕೆ ಸೇರಿದೆ. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಎತ್ತು ಹುಲ್ಲನ್ನು ಮೇಯುತ್ತದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಯಾವ ಲಿಂಗವನ್ನು ಸೂಚಿಸುತ್ತದೆ? ಇದು ಯಾವ ಲಿಂಗ ಸೂಚಿಸುತ್ತದೆ? ಇದೊಂದು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ. ನಕಾಯುಧ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನಕವೇ ಪ್ಲಸ್ ಆಯುಧ ನಕಾಯುಧ ಕರ್ಮಧಾರಯ ಸಮಾಸ. ಇವುಗಳಲ್ಲಿ ಯಾವುದು ಅನ್ಯ ದೇಶ ಪದವಲ್ಲ? ಜಮೀನು, ಮೇಜು, ತೆಂಕಣ, ಖಾನಾವಳಿ. ಸರಿಯಾದ ಉತ್ತರ ತೆಂಕಣ, ಯಾಕಂದ್ರೆ ಈ ದಿಕ್ಕು ಕನ್ನಡದ. ಇದರಲ್ಲಿ ಯಾವುದು ತದ್ಭವ ಪದವಲ್ಲ? ಬಸವ, ಸಜ್ಜೆ, ವಿಧಿ, ಸಿರಿ. ಸರಿಯಾದ ಉತ್ತರ ವಿಧಿ. ವರ್ತಮಾನ ಕಾಲ ಸೂಚಕ ಪ್ರತ್ಯಯವನ್ನು ಗುರುತಿಸಿ. ವ ಅಂದ್ರೆ ಭವಿಷ್ಯತ್ ಕಾಲ, ದ ಭೂತಕಾಲ, ಉತ್ತ ವರ್ತಮಾನ ಕಾಲ. ಗಾಂಧೀಜಿಯವರು ಜನಿಸಿದ ವರ್ಷವನ್ನು ಕನ್ನಡ ಅಂಕಿಗಳಲ್ಲಿ ಹೀಗೆ ಬರೆಯುತ್ತಾರೆ. ಮೊದಲು ಗಾಂಧೀಜಿ ಯಾವಾಗ ಜನಿಸಿದ್ರು ಅನ್ನೋದು ಗೊತ್ತಿರಬೇಕು. ಅಕ್ಟೋಬರ್ 2, 1869. ಅವನು ತಿಂದನು ಈ ವಾಕ್ಯದಲ್ಲಿ ಇಲ್ಲದಿರುವ ಆದ್ಯಾಹಾರ ಮಾಡಿಕೊಳ್ಳಬೇಕಾದ ವ್ಯಾಕರಣಾಂಶ. ಕರ್ತೃಪದ, ಕರ್ಮಪದ, ಕ್ರಿಯಾಪದ, ಲಿಂಗ. ಕರ್ಮಪದ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ? ತಂಗದಿರ ಚಂದ್ರ ಸರಿಯಾಗಿದೆ. ಕಸವರ ಧೂಳಲ್ಲ, ಕಸವರ ಅಂದ್ರೆ ಚಿನ್ನ. ಅಬ್ರಕ ಭ್ರಮರ ತಪ್ಪಾಗೈತಿ. ದ್ವಿರದ ಅಂದ್ರೆ ದಂತಿ ಕರೆಕ್ಟ್ ಐತಿ. ಈ ಯಾವ ಜೋಡಿಗಳು ತಪ್ಪಾಗಿವೆ? ಬಿ ಮತ್ತು ಸಿ. ಆಪ್ಷನ್ 1. ಈ ಕೆಳಗಿನ ಗುಂಪುಗಳನ್ನು ಪರಿಗಣಿಸಿ. ಎಲ್ಲಾರ್, ಹೆರಲ್, ಪವನ, ಮಾರುತ. ಇವು 4 ಒಂದೇ ಅರ್ಥ ಕೊಡುತ್ತೆ. ತಿಂಗಳ, ಶಶಾಂಕ, ಚಂದ್ರ, ಇಂದು ಎಲ್ಲ ಚಂದ್ರನ ಅರ್ಥನೇ ಕೊಡುತ್ತೆ. ಪಯೋಜ, ತಾವರೆ, ತರಣಿ, ಕಮಲ. ಪೃಥ್ವಿ, ಧರೆ, ತಾರಿಣಿ. ಹರಿಣಿ ಅಂದ್ರೆ ಜಿಂಕೆ, ಭೂಮಿ ಅಂತ ಬರಲ್ಲ. ಸಮಾನಾರ್ಥಕ ಪದಗಳನ್ನು ಹೊಂದಿರದ ಆಯ್ಕೆಯನ್ನು ಗುರುತಿಸಿ. ಸಿ ಮತ್ತು ಡಿ. ಆಪ್ಷನ್ 4. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ವಿರಕ್ತಿ, ಅನುರಕ್ತಿ. ಆಪ್ಷನ್ ಎ 4. ಆಪ್ಷನ್ 33 ಆಪ್ಷನ್ 3 ಕರೆಕ್ಟ್ ನೋಡ್ರಿ. ಒಂದು ಭಾಷೆಯ ಮೂಲ ಪದಗಳನ್ನು ಗುರುತಿಸುವಲ್ಲಿ ಈ ಕೆಳಗಿನ ಯಾವುದು ಮುಖ್ಯವಾಗಿದೆ? ತತ್ಸಮ ಪದಗಳು, ಸರ್ವನಾಮ ಪದಗಳು, ತದ್ಭವ ಪದಗಳು, ಕರ್ಮಣಿ ಪದಗಳು. ಇದು ಸ್ವಲ್ಪ ಡೌಟ್ ಐತಿ. ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂತ. ಈ ಕೆಳಗಿನ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅನಭಿಷಕ್ತ ದೊರೆ. ಆಪ್ಷನ್ 1 ಅನಭಿಷಿಕ್ತ. ಆಪ್ಷನ್ 4 ಕರೆಕ್ಟ್ ನೋಡಿ. ಸರಿಯಾದ ಉತ್ತರ ಅನಭಿಷಿಕ್ತ. ಶಿ ಬರ್ಬೇಕು.